ನಾನು ಒಂದು ತಿಂಗಳ ಹಿಂದೆ ಬಾಂಬೆಗೆ ಹೋಗಿದ್ದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಟುಂಬದಲ್ಲಿ ಒಂದು ಮದುವೆ ಇತ್ತು. ಅಲ್ಲಿ ಅನೇಕರು ನನಗೆ ಬಾಲಿವುಡ್ ಫಿಲಮ್ ಇಂಡಸ್ಟ್ರಿಯವರು ಬಂದು ನನ್ನನ್ನು ಭೇಟಿ ಮಾಡಿದ್ರು. ನಾನು ನೋಡಿದ ತಕ್ಷಣ ನನ್ನೇ ಮಾತಾಡ್ಲಿಕ್ಕೆ ಬಂದರು. ನನ್ನ ಜೊತೆ ನಮ್ಮ ದೇಶಮುಖ್ ಮಗನೂ ಕೂತಿದ್ದ, ನಮ್ಮ ಕಲಾವಿದ ಆತ ಕೂಡ ಮೂರನೇವನು. ಸೊ ನೋಡ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು, ಬಾಲಿವುಡ್ ಹ್ಯಾಸ್ ಸ್ಲೆಪ್ಟ್, ಸ್ಯಾಂಡಲ್ವುಡ್ ಹ್ಯಾಸ್ ರೈಸನ್ ಅಂಥೇಳಿ ಹೇಳ್ತಾಯಿದ್ರು. ಅಂದರೆ ಕನ್ನಡ ಚಿತ್ರಮಂದಿರ ಸ್ಯಾಂಡಲ್ವುಡ್ಡು ಇವತ್ತು ಇಡೀ ಭಾರತವನ್ನು ಆಕರ್ಷಣೆ ಮಾಡಿಕೊಂಡು ನಮ್ಮ ದಕ್ಷಿಣ ಭಾರತ ಅದು ಕೂಡ ಮಾಡಿ ಹೊರಗಡೆ ದೇಶಗಳಲ್ಲೂ ಕೂಡ ಹೋಗಿ ಬಿಡುಗಡೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಸೊ ಯಾರ್ಯಾರು ಈ ಪ್ರಯತ್ನದಲ್ಲಿ ಕೈಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಚಿತ್ರರಂಗ ಬೆಳೀತಾ ಇದೆ, ಹೊಸ ಥಿಯೇಟ್ರ್ಗಳು ಬರಬೇಕು. ಈಗ ಟಿ ವಿಗಳಲ್ಲಿ ವಿವಿಧ ರೀತಿಯಲ್ಲಿ ಆಪ್ಷನ್ಸ್ ಬಂದ ಮೇಲೆ ಫಿಲಮ್ ಇಂಡಸ್ಟ್ರಿಗೆ ತೊಂದರೆ ಆಗಿದೆ, ಅದು ಕೂಡ ನನಗೆ ಅರಿವಿದೆ. ಆದರೂ ರಿಸ್ಕ್ ತಗೊಳ್ತಾ ಇದ್ದಾರೆ ನಮ್ಮವರೆಲ್ಲ. ಸೊ ಆ್ಯಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ವಿಶೇಷವಾಗಿ ಇನ್ವೆಸ್ಟರ್ಸ್, ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಪ್ರೇಕ್ಷಕರ ಬಗ್ಗೆ ಯೋಚನೆ ಮಾಡಬೇಕು. ಇನ್ವೆಸ್ಟರ್ ಸ್ಟ್ರಾಂಗ್ ಇದ್ದರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗ್ತಾನೆ, ಆ್ಯಕ್ಟ್ರುಗಳು ಸ್ಟ್ರಾಂಗ್ ಆಗ್ತಾರೆ, ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ನಾವೆಲ್ಲ ಏನಿದ್ದೀವಿ ಎಕ್ಸಿಬಿಟ್ ಮಾಡೋರು ಇಲ್ಲಾಂದ್ರೆ ನೋಡೋರು ನಮಗೂ ಎಲ್ಲ ಭಾಳ ಸಂತೋಷ ಆಗ್ತದೆ. ಸೊ ಈ ವರ್ಷ ನಮ್ಮ ಇಂಜಿನಿಯರ್ ಲಂಕೇಶ ಪುತ್ರ, ದೊಡ್ಡ ಲಂಕೇಶ್ನ ಮೊಮ್ಮಗ, ನಮ್ಮ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮೋಹನ್ ಲಾಲ್ ಜೊತೆಲಿ 4 ಭಾಷೆಯಲ್ಲಿ ಈ ಚಿತ್ರ ಹೊರಬರ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷ.